ಹಾಯ್ ಹಲೋ ನಮಸ್ಕಾರ ಕರುನಾಡು, ನಾನು ನಿಮ್ಮ ಹರೀಶ್ ಕನ್ನಡಿಗ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ಸ್. ಇವತ್ತು ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ, ನಾನು ಮತ್ತು ನಮ್ಮ ಭಾವ ಇಬ್ಬರು ಸೇರಿ ಕಾರ್ನ ಹೊರಗಡೆ ಹಾಕಿದ್ವಿ. ಹೊರಗಡೆ ಹಾಕಿ ವಾಶ್ ಮಾಡೋಣ ಅಂತೇಳಿ, ಈ ಸಮ್ಮರ್ ಸೀಸನ್ ಇರೋದ್ರಿಂದ ಡಸ್ಟ್ ತುಂಬ ಜಾಸ್ತಿ ಇತ್ತು. ಹಾಗಾಗಿ ಇಬ್ಬರು ಸೇರಿ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಹೊರಗಡೆ ಹಾಕಿದ್ವಿ. ಹಾಗೆ ಆನ್ ಟೈಮ್ ನೀರು ಕೂಡ ಬಿಟ್ಟಿದ್ರು. ನಮ್ಮ ಸೈಡೆಲ್ಲ ನೀರು ಬಿಡೋದು 2 or 3 ಡೇಸ್ಗೊಂದು ಟೈಮು. ಹೌದು, ಹಾಗೆ ನಾನು ಅಲ್ಲಿಂದ ನೀರು ಎತ್ಕೊಬಂದು ಕೊಟ್ಟಾಗೆ ನಮ್ಮ ಭಾವ ಮತ್ತು ನಾನಿಬ್ಬರು ಕೂಡ ಕ್ಲೀನ್ ಮಾಡ್ಕೊಂಡ್ವಿ. ಡಸ್ಟ್ ಇರೋದ್ರಿಂದ ಸ್ವಲ್ಪ ಹಾಗೆ ಸೋಪ್ ವಾಟ್ರ್ ಹಾಕಿ ಮೇಲ್ ವಾಟ್ರ್ ಹಾಕ್ಬಿಟ್ಟು ಕ್ಲೀನ್ ಮಾಡಿದ್ವಿ. ಹಾಗೆ ನಮ್ಮ ಹುಡುಗರು ಕೂಡ ಜಾಯ್ನ್ ಆದರು. ಅವರು ಆ ನೊರೆನ ಅವಾಗವಾಗ ಎತ್ತಿ ನಾವು ನೀರು ಹಾಕ್ತಂಗೆ ಕಾರ್ ಮೇಲೆ ಹಾಕ್ತಾನೆ ಇದ್ದರು. ನಾನು ನೀರು ಎತ್ಕೊಟ್ಟಂಗೆ ನಮ್ಮ ಭಾವ ಕ್ಲೀನ್ ಮಾಡ್ಕೊತಾಯಿದ್ರು. ಹಾಗೆ ಮುಗಿಸ್ಕೊಂಡು ಇವಾಗ ತಿಂಡಿಗೆ ಹೋದೆ. ನಾನು ಹಂಗೆ ಮುಖ ತೊಳ್ಕೊಂಡು ಮುಖ ಒರೆಸ್ಕೊಂಡಿದ್ದೆ ಹೋದೆ ಅಡುಗೆ ಮನೆಗೆ. ನನ್ನ ತಂಗಿ ಏನು ಮಾಡ್ತಿದ್ದಾಳೆ ಇವತ್ತು ನೋಡೋಣ. ಅನಿ ಏನು ತಿಂಡಿ? ದೋಸೆಗೆ ಟೊಮೊಟೊ ಗೊಜ್ಜು, ಕುಂಬಳಕಾಯಿ ಪಲ್ಯ, ದೋಸೆ. ಬನ್ನಿ ಫ್ರೆಂಡ್ಸ್, ಟಿಫನ್ ಮಾಡೋಣ. ನನ್ನ ತಂಗಿ ಇವತ್ತು ದೋಸೆ ಮಾಡ್ತಿದ್ದಾಳೆ. ದೋಸೆಗೆ ಏನೇನಿದೆ ಅಂದರೆ ಕುಂಬಳಕಾಯಿ ಪಲ್ಯ, ಟೊಮೊಟೊ ಗೊಜ್ಜು, ಮ್ಯಾಚಿಂಗು. ತೆಂಗಿನಕಾಯಿ ಚಟ್ನಿ ರುಬ್ಬೋದಲ್ವಾ. ದೋಸೆಗೆ ಕುಂಬಳಕಾಯಿ ಪಲ್ಯ ಮತ್ತು ಟೊಮೊಟೊ ಗೊಜ್ಜು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಬಟ್ ನಮ್ಮ ಸೈಡ್ ದೋಸೆ ಸ್ವಲ್ಪ ಸ್ಪೆಷಲ್ಲು. ದೋಸೆಗೆ ಕುಂಬಳಕಾಯಿ ಪಲ್ಯ ಇನ್ನೂ ಸ್ಪೆಷಲ್ಲು. ಹೌದು, ಬಟ್ ಹಬ್ಬ ಎಲ್ಲ ಮುಗೀತು. ನಾನು ಮತ್ತೆ ಬೆಂಗಳೂರು ರಿಟರ್ನ್ ಆಗೋ ಟೈಮ್ ಬಂದೇ ಬಿಡ್ತು. ಅವತ್ತು ಬಸ್ಸಲ್ಲಿ ಸೀಟ್ ಕೂಡ ಇಲ್ಲದೇ ಬಾನೆಟ್ ಮೇಲೆ ಕುತ್ಕೊಂಡು ಬಂದಿದ್ದಾಯಿತು. ಓಕೆ, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬೈ ಬಾಯ್, ಟೇಕ್ ಕೇರ್.